ಹಿಮಾಂಶು ಒಂದು ಆಟಿಕೆಯನ್ನು ₹199 ಖರೀದಿಸಿ ಅದಕ್ಕೆ ₹9 ವೆಚ್ಚದ ಅಲಂಕಾರ ಮಾಡಿ ನಂತರ ಆ ಆಟಿಕೆನ ₹231 ಮಾರಾಟ ಮಾಡ್ತಾರೆ. ಹಾಗಾದ್ರೆ ಅವ್ರ ಲಾಭ ಅಥವಾ ನಷ್ಟದ ಶೇಕಡಾವಾರು ಪ್ರಮಾಣ ಕಂಡಿದೆ ಅಂತ ಹೇಳಿರಲಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ₹199 ಖರೀದಿಸ್ಯಾರ, ಅದ್ರ ಮೇಲೆ ₹9 ಖರ್ಚು ಮಾಡಿರಿ ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ₹208 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ $231 ಐತಿ. ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ ಪ್ರಾಫಿಟ್ 23 ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಕೊಟ್ಟು 23/208 ಇಂಟು 100 ಆಗುತ್ತೆ. 250 2 ಎಷ್ಟಲೇ 104 ಆಗುತ್ತೆ. 252 2 ಎಷ್ಟಲೇ ಆಗುತ್ತೆ ಇದು 25 ಆಗುತ್ತೆ. 23 ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ ₹575 ಏನಾಗುತ್ತೆ ಇಲ್ಲಿ ನಮ್ಗೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಯಶ್ ಎಂಬುವರು 252 ಕಿಲೋಮೀಟರ್ ದೂರವನ್ನು ಗಂಟೆಗೆ 63 ಕಿಲೋಮೀಟರ್ ವೇಗದಲ್ಲಿ, ಮುಂದಿನ 891 ಕಿಲೋಮೀಟರ್ ದೂರವನ್ನು ಗಂಟೆಗೆ 99 ಕಿಲೋಮೀಟರ್ ಪರ್ ವೇಗದಲ್ಲಿ ಮತ್ತೆ ನಂತರದ 183 ಕಿಲೋಮೀಟರ್ ದೂರವನ್ನು 61 ಕಿಲೋಮೀಟರ್ ಪರ್ ವೇಗದಲ್ಲಿ ಕ್ರಮಿಸ್ತಾರೆ. ಹಾಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ನೋಡ್ರಿ ಮೊದಲಕ್ಕೆ ಟೈಮ್ ಎಷ್ಟಾಗುತ್ತೆ ಇಲ್ಲಿ 252 ಕಿಲೋಮೀಟರ್ಗೆ ಎಷ್ಟು ಕಿಲೋಮೀಟರ್ ಪರ್ ಅವರ್ ಹೋಗಿನ 63 ಅಂದ್ರೆ 4 ಅವರ್ ಆಗುತ್ತೆ. ಎರಡನೇದು ಇದಕ್ಕೆ ಎಷ್ಟಾಗುತ್ತೆ 891 ಕಿಲೋಮೀಟರ್ಗೆ 99 ಕಿಲೋಮೀಟರ್ ಪರ್ ಅವರ್ ಹೋದ್ರೆ ಟೈಮು 9 ಅವರ್ ಆಗುತ್ತೆ. ಮೂರನೇದು ಎಷ್ಟಾಗುತ್ತೆ ಇಲ್ಲಿ 183 ಕಿಲೋಮೀಟರ್ನ 60 ಅಂದ್ರೆ ಇದು 3 ಅವರ್ ಆಗುತ್ತೆ. ಸರಾಸರಿ ವೇಗ ಎಷ್ಟಾಗುತ್ತೆ ಇಲ್ಲಿ ಒಟ್ಟು ದೂರ ಎಷ್ಟಾಗುತ್ತೆ 252 ಪ್ಲಸ್ 891 ಪ್ಲಸ್ 183 ಡಿವೈಡೆಡ್ ಬೈ ಟೈಮ್ 4 ಪ್ಲಸ್ 3 ಪ್ಲಸ್ 9 ಆಗುತ್ತೆ. 1326 ಡಿವೈಡೆಡ್ ಬೈ 16 ಆಕತಿ. ಇದೆಷ್ಟಾಗುತ್ತೆ 82.88 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಲೋಕೇಶ್ ಮತ್ತು ಮನೋಜ್ ಒಂದು ನಿರ್ದಿಷ್ಟ ಕೆಲಸವನ್ನು ಕ್ರಮವಾಗಿ 11 ಮತ್ತು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವರು ಒಟ್ಟಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು 5 ದಿನಗಳ ನಂತರ ಮನೋಜ್ ಕೆಲಸವನ್ನು ಬಿಟ್ಟರು. ಹಾಗಾದ್ರೆ ಲೋಕೇಶ್ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿರಿ. ಲೋಕೇಶ್ ಎಷ್ಟು ಅಂತ 11 ದಿನ, ಮನೋಜ್ ಎಷ್ಟು 15 ದಿನ. ಟೋಟಲ್ ವರ್ಕ್ ಎಷ್ಟಾಗುತ್ತೆ LCM 165 ಆಗುತ್ತೆ. 11 15 15 11 ಆಗುತ್ತೆ. ಇಬ್ರು ಶೇರ್ ಎಷ್ಟು ಕೆಲಸ ಮಾಡ್ತಾರೆ 15 ಪ್ಲಸ್ 11 ಎಷ್ಟು ದಿವಸ 5 ದಿವಸ ಕೆಲಸ ಮಾಡ್ತಾರ. 26 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 130 ವರ್ಕ್ ನ ಇಬ್ರು ಶೇರ್ ಮಾಡ್ತಾರ. ಉಳಿದಿದ ಕೆಲಸ ಎಷ್ಟಾಗುತ್ತೆ ಇಲ್ಲಿ 165ರಾಗ ಮೈನಸ್ 130 ಹೋದ್ರ ಉಳಿದಿದ ಕೆಲಸ ಎಷ್ಟು 35. ಈ ಕೆಲಸನ ಯಾರು ಮಾಡ್ತಾರೆ ಇಲ್ಲಿ ಲೋಕೇಶ್ ಮಾಡ್ತಾನ. 35 ಡಿವೈಡೆಡ್ ಬೈ 15 ಆಗುತ್ತೆ ಅಂದ್ರೆ 7 ಡಿವೈಡೆಡ್ ಬೈ 3 ದಿನಗಳು ಬೇಕಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ₹400 ಅಸಲನ್ನು ವಾರ್ಷಿಕ 16% ಬಡ್ಡಿ ದರದಲ್ಲಿ 5.5 ವರ್ಷಗಳ ಕಾಲ ಸಾಲ ಪಡೆದರೆ ಅದರ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 400 ಇಂಟು 16 ಇಂಟು 5.5 ಡಿವೈಡೆಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಇದೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ರೂಪಾಯಿ ಆಗುತ್ತೆ ಇಲ್ಲಿ ₹352 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 50 ಪುಸ್ತಕಗಳ ಮಾರಾಟ ಬೆಲೆಯು 19 ಪುಸ್ತಕಗಳ ಕೊಂಡ ಬೆಲೆಗೆ ಸಮನಾಗಿದ್ರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಪ್ರಮಾಣ ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 50 ಪುಸ್ತಕಗಳ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 19 ಪುಸ್ತಕಗಳ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಗುತ್ತೆ 19 ಡಿವೈಡೆಡ್ ಬೈ 50 ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ ಇಲ್ಲಿ 31 ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 31 ಡಿವೈಡೆಡ್ ಬೈ 50 ಇಂಟು 151 52 ಎಷ್ಟಾಗುತ್ತೆ 62% ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ಆಕಾರದ ಸಳಿಯ ಹೊರಮೈ ವಕ್ರ ಮೇಲ್ಮೈ ವಿಸ್ತೀರ್ಣವು 2200 ಚದರ ಸೆಂಟಿಮೀಟರ್ ಆಗೈತಿ. ಆ ಸಳಿಯ ಉದ್ದ 16 ಸೆಂಟಿಮೀಟರ್ ಆಗಿದ್ದರೆ ಅದರ ಹೊರಗಿನ ತ್ರಿಜ್ಯವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ಇಲ್ಲಿ ಫಾರ್ಮುಲಾ ಏನಾಗುತ್ತೆ ಕರ್ವ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2πr/h ಆಗುತ್ತೆ. ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟರೆ 2200 ಕೊಟ್ಟರೆ 2 ಇಂಟು 22 ಡಿವೈಡ್ ಬೈ 7 ಆರ್ ಕಂಡುಹಿಡಬೇಕು. H 16 ಕೊಟ್ಟರೆ 22 ಒಂದ್ಲೆ 22 100 ಆಗುತ್ತೆ. 2 ಒಂದ್ಲೆ 2 50 ಆಗುತ್ತೆ. ಇದೆಷ್ಟಾಗುತ್ತೆ 2 8 2 25 ಆಗುತ್ತೆ. ಆರ್ ಇಸ್ ಕೊಟ್ಟು 7 ಇಂಟು 25 ಡಿವೈಡೆಡ್ ಬೈ 8 ಆಗುತ್ತೆ. ಎಷ್ಟಾಗುತ್ತೆ ಇದು 21.88 ಸೆಂಟಿಮೀಟರ್ ರೇಡಿಯಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಗ್ರಾಹಕನು 20% ಮತ್ತು 10% ರಷ್ಟು 2 ಸತತ ರಿಯಾಯಿತಿಗಳನ್ನು ಪಡೆದಾಗ ಅವನಿಗೆ ಒಟ್ಟು 23,800 ರಿಯಾಯಿತಿ ದೊರಕುತ್ತೆ. ಹಾಗಾದ್ರೆ ಆ ವಸ್ತುವಿನ ಮಾರ್ಕ್ ಪ್ರೈಸ್ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ 20% ಮತ್ತು 10% ಎರಡು ಡಿಸ್ಕೌಂಟ್ ಕೊಟ್ಟಾನಂದ್ರೆ 20 ಪ್ಲಸ್ 10 ಮೈನಸ್ 20 ಇಂಟು 10 ಡಿವೈಡ್ ಬೈ 100 ಆಗುತ್ತೆ. ಇದು ಟೋಟಲ್ ಪರ್ಸೆಂಟೇಜ್ ಡಿಸ್ಕೌಂಟ್ ಎಷ್ಟಾಗುತ್ತೆ 28% ಆಗುತ್ತೆ. ಈ 28% ವ್ಯಾಲ್ಯೂ ಎಷ್ಟಾಗೈತಿ ಇಲ್ಲಿ 23,800 ಕೊಟ್ಟರೆ ಮಾರ್ಕ್ ಪ್ರೈಸ್ ಎಷ್ಟು 100% ಆಗಿರ್ತೈತಿ. 28 ಎಷ್ಟಲೇ ಆಗುತ್ತೆ 850 ಆಗುತ್ತೆ. 100 ಇಂಟು 850 ಮಾಡಿದ್ರೆ ಎಷ್ಟಾಗುತ್ತೆ 85,000 ಅದರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಸಿಲಿಂಡರ್ ತ್ರಿಜ್ಯವನ್ನು 20% ರಷ್ಟು ಕಡಿಮೆ ಮಾಡಿ ಅದರ ಎತ್ತರವನ್ನು 40% ರಷ್ಟು ಹೆಚ್ಚಿಸಿದರೆ ಅದರ ಗಾತ್ರದಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ವಾಲ್ಯೂಮ್ ಫಾರ್ಮುಲಾ ಏನಾಗೈತಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ. ಪೈ ಕಾನ್ಸ್ಟೆಂಟ್ ಆಗಿರ್ತೈತಿ. ಆರ್ 2 ಸಲ ಎಚ್ 1 ಸಲ ಆಗೈತಿ. ಅಂದ್ರ ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ನೋಡ್ರಿ ಏನಾಗುತ್ತೆ ಇಲ್ಲಿ 20% ಕಡಿಮೆ ಅಂದ್ರೆ 20% ಫ್ರಾಕ್ಷನ್ ಏನಾಗಿರ್ತೈತಿ 1/5 ಆಗೈತಿ. ಅಂದ್ರೆ 5 ರಿಂದ 4 ಕಡಿಮೆ ಆಗೈತಿ. ಆಮೇಲೆ 2 ಸಲ ಆಗೈತಿ. ರೇಡಿಯಸ್ ಆರ್ ಸ್ಕ್ವೇರ್ ಐತಿ ಅಂದ್ರೆ 2 ಸಲ ಆಯ್ತು. ಆಮೇಲೆ 40% ಫ್ರಾಕ್ಷನ್ ಏನಾಗತ್ತೆ ಇದು 2/5 ಆಗತ್ತೆ. ಇದು ಹೈಟ್ ಜಾಸ್ತಿ ಆಗೈತೆ ಅಂದ್ರೆ 5 ರಿಂದ 7 ಆಗತ್ತೆ. 5 ಕ್ಯೂಬ್ ಎಷ್ಟಾಗತ್ತೆ 125 ಆಗತ್ತೆ. 4 7 ಮಲ್ಟಿಪ್ಲೈ ಮಾಡಿದಷ್ಟು 112 ಆಗತ್ತೆ. ಎಷ್ಟು ಡಿಕ್ರೀಸ್ ಆಯ್ತು ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಇಸ್ ಈಕ್ವಲ್ ಟು 13/125 ಇಂಟು 100 ಆಗತ್ತೆ. 25 ಇಲ್ಲಿ 25 4 ಆಗತ್ತೆ. 52/5 ಇಸ್ ಈಕ್ವಲ್ ಟು 10.4% ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಕ್ಕಿಂತ 37 ವರ್ಷ ಹೆಚ್ಚಾಗಿತ್ತು ಅಂತ ಕೇಳ್ಯಾರ. ನೋಡ್ರಿ ಇದೇನಾಗುತ್ತೆ 4 ವರ್ಷದ ಹಿಂದಿಂದ ಇದು ಎಷ್ಟೈತಿ ಇಲ್ಲಿ ಎಫ್ ಮೈನಸ್ ಫಾದರ್ ಏಜ್ 4 ವರ್ಷದ ಹಿಂದಿಂದ ಈಸ್ ಈಕ್ವಲ್ ಟು ಸಣ್ಣ ಏಜ್ ಎಷ್ಟು 2 ಪಟ್ಟು 2 ಇಂಟು ಎಸ್ ಮೈನಸ್ 4 ಪ್ಲಸ್ 37 ವರ್ಷ ಜಾಸ್ತಿ ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು ಎಫ್ ಮೈನಸ್ 4 ಇಸ್ ಈಕ್ವಲ್ ಟು ಏನಾಗುತ್ತೆ 2s ಮೈನಸ್ 8 ಪ್ಲಸ್ 37 ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 33 ಪ್ಲಸ್ 2s ಆಗುತ್ತೆ. ಆಮೇಲೆ ನೋಡ್ರಿ ಇಂದಿನಿಂದ ಎಷ್ಟು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಆಗತ್ತೆ ಅಂತ ಕೇಳಿರಿ. ನೋಡ್ರಿ ತಂದೆ ವಯಸ್ಸು ಎಷ್ಟು ವರ್ಷದ ನಂತರ ಅಂತ ಕೇಳಿದ್ರೆ ಪ್ಲಸ್ ಎಕ್ಸ್ ವರ್ಷದ ನಂತರ ಈಸ್ ಈಕ್ವಲ್ ಟು 2 ಇಂಟು ಎಸ್ ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ ಎಫ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2s ಪ್ಲಸ್ 2x ಆಗುತ್ತೆ. ಇಲ್ಲಿ ಎಫ್ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮ್ಗೆ 33 ಪ್ಲಸ್ 2s ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2s ಪ್ಲಸ್ 2s ಆಗುತ್ತೆ. 2s ಕ್ಯಾನ್ಸಲ್ ಎಕ್ಸ್ ಆ ಸೈಡ್ ಹೋದ್ರೆ ಎಕ್ಸ್ ಈಸ್ ಈಕ್ವಲ್ ಟು 33 ವರ್ಷದ ನಂತರ 2 ಪಟ್ಟಾಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 100% ಹೆಚ್ಚಿಸಿದಾಗ 2800 ಆಗುತ್ತದೆ. ಹಂಗಾದ್ರೆ ಆ ಸಂಖ್ಯೆ ಯಾವ್ದಂತ ಕೇಳಿದ್ರೆ 100 ಇತ್ತ 100% ಜಾಸ್ತಿ ಆದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಈ 200 ವ್ಯಾಲ್ಯೂ ಎಷ್ಟು 2800 ಇಂಟು ಎಷ್ಟಾಗುತ್ತೆ 14 ಆಗುತ್ತೆ. ಆ ಸಂಖ್ಯೆ ಯಾವ್ದಾಗುತ್ತೆ ಇಲ್ಲಿ 100ಕ್ಕೆ 14 ಮಲ್ಟಿಪ್ಲೈ ಮಾಡಿದ್ರೆ 1400 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಮೋಹನ್ ಮತ್ತು ನಿಶಾಂತ್ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಮೋಹನ್ ನಿಶಾಂತ್ಗಿಂತ 89,000 ರೂಪಾಯಿ ಹೆಚ್ಚು ಹಣವನ್ನು 3 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ ಮತ್ತು ನಿಶಾಂತ್ 2 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ಒಟ್ಟು 4,280 ರೂಪಾಯಿ ಲಾಭದಲ್ಲಿ ಮೋಹನ್ ಪಾಲು ನಿಶಾನ್ಗಿಂತ 1,070 ರೂಪಾಯಿ ಹೆಚ್ಚೈತಿ. ಮೋಹನ್ ಹೂಡಿಕೆ ಮಾಡಿದ ಬಂಡವಾಳ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಮೋಹನ್ ಮತ್ತು ನಿಶಾಂತ್ ಒಂದು X ರೂಪಾಯಿ ಆದ್ರೆ ಮೋಹನ್ ಒಂದು ಎಷ್ಟಾಗುತ್ತೆ X ಪ್ಲಸ್ 89,000 ಆಗುತ್ತೆ. ಈ ಒಂದು ಟೈಮ್ 3 ತಿಂಗಳೈತಿ, ಒಂದು 2 ತಿಂಗಳೈತಿ. ಪ್ರಾಫಿಟ್ ನೋಡ್ರಿ ಇಲ್ಲಿ ನಿಶಾಂತ್ ಒಂದು X ಆದ್ರೆ ಮೋಹನ್ ಒಂದು ಏನಾಗುತ್ತೆ X ಪ್ಲಸ್ 1000 ಎಷ್ಟೈತಿ 70 ರೂಪಾಯಿ ಜಾಸ್ತಿ ಆಗುತ್ತೆ. ಟೋಟಲ್ ಪ್ರಾಫಿಟ್ 4,280 ಆಗುತ್ತೆ. 2x ಈಸ್ ಈಕ್ವಲ್ ಟು 3,210 x ಈಸ್ ಈಕ್ವಲ್ ಟು 1,605 ಆಗುತ್ತೆ. ನೋಡ್ರಿ ನಿಶಾಂತ್ ಒಂದು 1,605 ಆದ್ರೆ ಈ 1,605ಕ್ಕೆ ಎಷ್ಟು 1,070 ರೂಪಾಯಿ ಕೂಡಿಸಿದ ಮೋಹನ್ ಒಂದು 2,675 ಆಗುತ್ತೆ. ನೋಡ್ರಿ 3 ಇಂಟು ಎಕ್ಸ್ ಪ್ಲಸ್ 89,000 ಡಿವೈಡೆಡ್ ಬೈ 2x ಈಸ್ ಈಕ್ವಲ್ ಟು ಏನಾಗುತ್ತೆ 2,675 ಡಿವೈಡೆಡ್ ಬೈ 1,605 ಆಗುತ್ತೆ. ಇದು 535 5 ಎಷ್ಟಲೇ ಆಗುತ್ತೆ 321 ಆಗುತ್ತೆ. 107 ಇಲ್ಲೇ ಆಗುತ್ತೆ. ಇದು 107 3ಲೇ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇದು 9 ಇಂಟು ಎಕ್ಸ್ ಪ್ಲಸ್ 89,000 ಈಸ್ ಈಕ್ವಲ್ ಟು 10x ಆಗುತ್ತೆ. 9x ಪ್ಲಸ್ 89,000 ಇಂಟು 9 ಆಗುತ್ತೆ ಈಸ್ ಈಕ್ವಲ್ ಟು 10x ಆಗುತ್ತೆ. 9x ಆದ್ರೂ ಆ ಸೈಡ್ ಹೋದ್ರೆ x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಟೋಟಲ್ x ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ 9 81 9 72 ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಎಷ್ಟು ಬಂತಿಲ್ಲಿ 88,01,000 ರೂಪಾಯಿ ಎಕ್ಸ್ ವ್ಯಾಲ್ಯೂ ಆಗುತ್ತೆ. ಹಂಗಾರೆ ನಮ್ಮ ಮೋಹನ್ ಒಂದು ಪ್ರೈಸ್ ಎಷ್ಟಾಗುತ್ತೆ 8,01,000ಕ್ಕೆ ಪ್ಲಸ್ 89,000 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 8,90,000 ಮೋಹನ್ನ ಹೂಡಿಕೆ ಮಾಡಿದ ಅಮೌಂಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಜಿಲ್ಲೆಯ ಒಟ್ಟು ಜನಸಂಖ್ಯೆ 3,56,000 ಆಗಿದ್ದು ಅದರಲ್ಲಿ 1,78,000 ಪುರುಷರಿದ್ದಾರೆ. ಒಟ್ಟು ಜನಸಂಖ್ಯೆಯಲ್ಲಿ 39% ಜನರು ಸಾಕ್ಷರರಾಗಿದ್ದಾರೆ. ಒಂದು ವೇಳೆ ಪುರುಷರಲ್ಲಿ 59% ಜನ ಸಾಕ್ಷರರಾಗಿದ್ರೆ ಸಾಕ್ಷರ ಮಹಿಳೆಯರ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಇದು ಟೋಟಲ್ ಆಗುತ್ತೆ. ಇಲ್ಲಿ ಮೆನ್ ಈ ಸೈಡ್ ವುಮೆನ್ ಮಾಡಿದೀನಿ. ಇಲ್ಲಿ ಟೋಟಲ್ ಜನ ಎಷ್ಟೈತಿ 3,56,000. ಇದ್ರಾಗ ಎಷ್ಟು ಜನ ಸಾಕ್ಷರ ಟೋಟಲ್ 39% ಅಂದ್ರೆ 39/100 ಆಗುತ್ತೆ. ಟೋಟಲ್ ಸಾಕ್ಷರ ಎಷ್ಟಾಗುತ್ತೆ 1,38,840 ಆಗುತ್ತೆ. ಮೆನ್ ಎಷ್ಟು ಜನ ಆದ್ರೆ 1,78,000 ಜನ ಆದ್ರೆ ಇದ್ರಾಗ 59% ಸಾಕ್ಷರ ಅದ್ರ ಅಂದ್ರೆ ಎಷ್ಟು ಟೋಟಲ್ ಸಾಕ್ಷರ ಎಷ್ಟಾಗುತ್ತೆ ಇಲ್ಲಿ ಮೆನ್ ಸಾಕ್ಷರ 1,05,020
ಸಾಕ್ಷರರಾಕಾರ. ಇಲ್ಲಿ ವುಮೆನ್ ಎಷ್ಟು ಉಳಿತಾರ 3,56,000 1,78,000 ಹೋದ್ರ ವುಮೆನ್ ಉಳಿದ ಎಷ್ಟು ಉಳಿತೈತಿ 1,78,000 ಜನ ಉಳಿತಾರ. ಇದ್ರಾಗ ಟೋಟಲ್ ಮೆನ್ 1,05,020 ಜನ ಸಾಕ್ಷರ ಅದ್ರ 1,38,840 ಒಳಗ ಈ ನಂಬರ್ ಹೋದ್ರ ಸಾಕ್ಷರ ಎಷ್ಟು ಉಳಿತಾರ ಇಲ್ಲಿ 33,820 ಉಳಿತಾರ. ಪರ್ಸೆಂಟೇಜ್ ಆಫ್ ಸಾಕ್ಷರ ಎಷ್ಟಕ್ಕಾರ 33,820 ಡಿವೈಡೆಡ್ ಬೈ 1,78,000 ಆಗತಿ ಇಂಟು 100 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟು 19% ಜನ ಏನಾಗಿರ್ತೈತಿ ವುಮೆನ್ ಸಾಕ್ಷರ ಇರ್ತಾರ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲನೇ ಸಂಖ್ಯೆ 40% ರಷ್ಟು, ಎರಡನೇ ಸಂಖ್ಯೆ 7/2 ಭಾಗಕ್ಕೆ ಸಮವಾಗಿದ್ರ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ನಡುವಿನ ಅನುಪಾತ ಏನಂತ ಕೇಳ್ಯಾರ. ಇಲ್ಲಿ 40% ಏನಾಗುತ್ತೆ 40/100 ಎ = 2/7 ಆಫ್ ಬಿ ಆಗುತ್ತೆ. ಇಲ್ಲಿ 0 2 1 ಇಲ್ಲಿ ಆಗುತ್ತೆ 2 ಕ್ಯಾನ್ಸಲ್. A/B = ಏನಾಗುತ್ತೆ 5/7 ರೇಷಿಯೋ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಮೇಲೆ 4,000 ರೂಪಾಯಿ ಬೆಲೆಯನ್ನು ನಮೂದಿಸಲಾಗಿದೆ. ಅದರ ಮೇಲೆ ಕ್ರಮ 25% ಮತ್ತು 20% ರಷ್ಟು ಎರಡು ಸತತ ರಿಯಾಯಿತಿಗಳನ್ನು ನೀಡಿದ್ರೆ ಆ ವಸ್ತುವಿನ ಅಂತಿಮ ಬೆಲೆ ಎಷ್ಟು ಅಂತ ಕೇಳ್ರಿ. ಇಲ್ಲಿ 4,000 ರೂಪಾಯಿ ಐತಿ. 25% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ 1/4 ಆಗುತ್ತೆ. ಡಿಸ್ಕೌಂಟ್ ಆಗೈತೆ ಅಂದ್ರೆ 3/4 ಆಗುತ್ತೆ. ಇಂಟು 20% ಅಂದ್ರೆ ಉಳಿದಿದ್ದು ಎಷ್ಟು 80/100 ಆಗುತ್ತೆ. 2 0 2 0 4 1 4 1 8 3 24 ಅಂದ್ರೆ ಅಂತಿಮ ಬೆಲೆ 2,400 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಟ್ಟು 638 ರೂಪಾಯಿಗಳನ್ನು 3 ವ್ಯಕ್ತಿಗಳ 5:17:7 ಅನುಪಾತದಲ್ಲಿ ಹಂಚಲಾಗೈತಿ. ಈ ಹಂಚಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತ ಅತ್ಯಂತ ಕಡಿಮೆ ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಏನೈತೆ ರೇಷಿಯೋ 5:17:7 ಐತಿ. ಟೋಟಲ್ ಎಷ್ಟಾಗುತ್ತೆ ಇದು ಟೋಟಲ್ 29 ಆಗುತ್ತೆ. ಹೆಚ್ಚು ಮತ್ತು ಕಡಿಮೆ ಇದ್ದಿದ್ದು ವ್ಯತ್ಯಾಸ ಎಷ್ಟಾಗುತ್ತೆ 12 ಆಗುತ್ತೆ. 12/29 ಇಂಟು ಎಷ್ಟೈತಿ 638 ಐತಿ. 29 29 2 ಆಗುತ್ತೆ. 264 ರೂಪಾಯಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಮೊದಲ 154 ಸಮಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇದ್ರದ್ದು ಏನಾಗುತ್ತೆ n+1 ಆಗುತ್ತೆ. n ವ್ಯಾಲ್ಯೂ 154 + 1 ಮಾಡಿದ್ರೆ ಎಷ್ಟಾಗುತ್ತೆ 155 ಎವರೇಜ್ ಆಗುತ್ತೆ. ಈ ಆಪ್ಷನ್ಗಳು ತಪ್ಪದಾವ ಇಲ್ಲಿ.